ನೋಡಿ, ಇನ್ನು ಮುಂದೆ ಅರ್ಚನಾ ಅವರು ಮತ್ತೆ ಸಾಧನಾ ಅವರು, ನನ್ನ ತಮ್ಮ ಸುಶಾಂತ್, ಇವರಿಷ್ಟು ಜನ ನಿಮ್ ಜೊತೆ ಇರ್ತಾರೆ. ನಾನು ಆಗಾಗ ಬಂದೋಗ್ತಿರ್ತೀನಿ. ನಿಮ್ಮೆಲ್ರ ಪರವಾಗಿ ಇನ್ನೊಂದ್ಸಲ ಅರ್ಚನಾಗೆ ಹೃದಯಪೂರ್ವಕ ಸ್ವಾಗತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಶಾಂತ್ ಸರ್. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ನಾನಿವತ್ತು ಇಲ್ಲಿ ಧೈರ್ಯವಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಣ್ಣ ಅತ್ತಿಗೆ, ಆಮೇಲೆ ನೀವೆಲ್ರು. ನಿಮ್ಮೆಲ್ರಿಗೂ ಒಂದು ಚಿಕ್ಕ ರಿಕ್ವೆಸ್ಟ್. ನನಗೆ ಈ ಪ್ರೊಫೆಷನ್ ಹೊಸದು, ಇನ್ನು ಕಲಿಬೇಕು. ಕಲಿಬೇಕಾದ್ರೆ ಗೊತ್ತಿಲ್ಲದೆ ಏನಾದ್ರೂ ಮಾತಾಡ್ಬಿಡ್ತೀನಿ. ಸಾಧಾರಣವಾಗಿ ಹೊಸ ಕೆಲಸ ಏನಾದ್ರೂ ಶುರು ಮಾಡ್ಬೇಕಾದ್ರೆ ಉತ್ಸಾಹದಿಂದ ಶುರು ಮಾಡ್ತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಆ ಕೆಲ್ಸನ ರೂಢಿಸ್ಕೊಂಡ್ಬಿಡ್ತೀವಿ. ಶ್ರದ್ಧೆ, ಭಯ, ಭಕ್ತಿ ಅನ್ನೋ ಭಾವನೆ ಬೆಳೀತು ಅಂತ ಇಟ್ಕೊಳ್ಳಿ, ಅದು ನಮ್ಮನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರತಿದಿನನೂ ಆಸಕ್ತಿ ಹಾಗೆ ಇರ್ಬೇಕು. ಆಸಕ್ತಿ ಕಳ್ಕೊಂಡ್ರೆ ನಾವು ಸೋತ್ ಹೋಗ್ತೀವಿ. ಮನುಷ್ಯ ಸೋತ್ರೆ ಸತ್ ಹೋಗ್ತಾನೆ. ನಮ್ಮೆಲ್ರಿಗೂ ಇರೋ ಗುರಿ ಒಂದೇ, ಕಂಪನಿಗೆ ಒಳ್ಳೆ ಹೆಸರು ಬರಬೇಕು, ಲಾಭ ಬರಬೇಕು. ಕಂಪನಿ ಚೆನ್ನಾಗಿ ನಡೀತಿದ್ರೆ ನಮ್ಮೆಲ್ರ ಜೀವನನೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಅರ್ಚನಾ ಮೇಡಮ್ ಹೇಳಿದ್ ನಿಜ. ಕಂಪನಿ ಅನ್ನೋದು ಸಮುದ್ರದಲ್ಲಿ ತೇಲೋ ಹಡಗಿನ ಥರ. ಎಲ್ಲ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರೆ ಹಡಗು ಮುಳುಗಲ್ಲ, ವ್ಯಾಪಾರದಲ್ಲಿ ನಷ್ಟನೂ ಆಗಲ್ಲ.